ಮುಳಬಾಗಿಲು ತಾಲೂಕ್ ದುಗ್ಸಂದ್ರ ಹೋಬಳಿ ವಿ ನಾಗರಡ್ಡಳ್ಳಿ ಕಂದಾಯ ವೃತ್ತದ ಸರ್ವೆ ನಂಬರ್ 60ರಲ್ಲಿ ಕೆರೆ ಅಂಗಳ 16 ಎಕರೆ 4 ಗುಂಟೆ ಇದೆ. ಸರ್ವೆ ನಂಬರ್ 84ರಲ್ಲಿ ಸುಮಾರು 83ರಲ್ಲಿ ಖರಾಬು 2 ಎಕರೆ 25 ಗುಂಟೆ ಮತ್ತೆ ಅದರಂತೆ ಸರ್ವೆ ನಂಬರ್ 84ರಲ್ಲಿ ಸರ್ಕಾರಿ ಖರಾಬು 50 ಎಕರೆ 14 ಗುಂಟೆ. ಈ ಜಮೀನನ್ನು ಕೆಲವು ಪ್ರಭಾವಿಗಳು ಸರ್ಕಾರಿ ನೌಕರಿಯಲ್ಲಿದ್ದು ಸರ್ಕಾರ ಸಂಬಳ ಪಡೆದು ಅವರ ತಂದೆನೂ ಸರ್ಕಾರಿ ನೌಕರರು, ಮಗನು ಅರಣ್ಯ ಇಲಾಖೆ ರಕ್ಷಕರು ವಿಕ್ರಮ್ ಅಂತೇಳಿ ಶಿವಮೊಗ್ಗದಲ್ಲೆಲ್ಲೋ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ. ನಾವು ಕೇಳ್ತಾ ಇರೋದೇನಂದ್ರೆ ಅವ್ರಿಗೆ ಭೂಮಿನೇ ಇಲ್ಲ, ಏನು ಉಳುಮೆ ಮಾಡಕ್ಕೆ ದುಡ್ಕೊಂಡ್ ತಿನ್ನಕ್ ಭೂಮಿನೇ ಇಲ್ಲ ಅಂತ ಹೇಳಿದ್ರೆ ಸರ್ಕಾರದ ನಿಯಮಗಳ ಪ್ರಕಾರ 50, 53, 57 ಹಾಕೊಂಡಿದ್ರೆ ಅವ್ರು ಮಂಜೂರಾಗಿದೆ. ಎಷ್ಟು ಎಕರೆ ಆಗಿದೆ? 2 ಎಕರೆ 3 ಎಕರೆ 25 ಗುಂಟೆ ಆಗಿದೆ. ಅದು ಸರ್ಕಾರಿ ನೌಕರರಾಗಿದ್ದನು ಸರ್ಕಾರಿ ಸಂಬಳ ಪಡೆದನು ಮಾಡ್ಕೊಂಡಿದ್ರೆ. ಅದರ ಜೊತೆಗೆ ಸರ್ವೆ ನಂಬರ್ 84ರಲ್ಲಿ ಸುಮಾರು 17ರಿಂದ 18 ಎಕರೆ ಸರ್ಕಾರಿ ಜಮೀನನ್ನು ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ. ಅದು ಇವತ್ತು ಯಾಕಂದ್ರೆ ಯಾವ ಹೇಳಿದ್ರೆ ಬೆಂಗಳೂರು ಭೂಗೋಳರ ಜೊತೆಗೆ ಈ ಒಂದು ಸ್ಥಳೀಯ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸ್ವಲ್ಪ ಶ್ರೀಮಂತವಾಗಿರೋರು ಒತ್ತುವರಿ ಮಾಡ್ಕೊಂತೀವಿ ನಾವು ನಿರಂತರವಾಗಿ ಏನು ಆರೋಪ ಮಾಡ್ತಾ ಇರುವೆ. ಅದಕ್ಕೆ ಇದೇ ಈ ವಿ ನಾಗರಡ್ಡಳ್ಳಿ ರಾಮಾಪುರದ ಗ್ರಾಮಸ್ಥರಾದ ಸರ್ಕಾರಿ ನೌಕರರಿರುವಂತ ವಿಕ್ರಮೇ ಕಾರಣ ಆಗ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಏನು ಇವತ್ತು ಕೋಲಾರ ಜಿಲ್ಲಾದ್ಯಂತ ಅಬ್ಬರಿಸಿ ಬೆಬ್ಬರಿಸ್ತಾ ಇದ್ದಾರೆ ಏನು ಅರಣ್ಯ ಇಲಾಖೆಯವರು. ಪಾಪ 2 ಎಕರೆ 3 ಎಕರೆ ಒತ್ತುವರಿ ಮಾಡ್ಕೊಂಡಿರೋರು, ಅದರಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ಟೊಮಾಟೊ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ಕೋಳಿ ಫಾರಮ್ಗಳು ಇರ್ಬೋದು, ಅವ್ರಿಗೆ ಸಮಯಾವಕಾಶನೇ ಕೊಡ್ತಾ ಇಲ್ಲ. ಏಕಾಏಕಿ ಏನು JCB ಮುಖಾಂತರ ಪೊಲೀಸ್ ಪ್ರೊಡಕ್ಷನ್ ನಲ್ಲಿ ತೆರವುಗೊಳಿಸಿದಿರ ಅರಣ್ಯ ಇಲಾಖೆ ಮಾನ್ಯ DFO ಅವರೇ. ಇವತ್ತು ನಿಮ್ಮ ಇಲಾಖೆಯಲ್ಲೇ ಅದು ಯಾವುದೇ ರಾಜ್ಯದ ಯಾವುದೇ ಮೂಲೆಯಲ್ಲಾಗ್ಲಿ ನಿಮ್ಮ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ ಕುಟುಂಬದಿಂದ ಇವತ್ತು ಅರಣ್ಯದ ಮರಗಳನ್ನು ಕೆರೆ ಅಂಗಳದಲ್ಲಿರುವ ಅರಣ್ಯಕ್ಕೆ ಸೇರುವ ಮರಗಳನ್ನು ನಾಶ ಮಾಡಿದಾರಲ್ಲ, ಅವರ ವಿರುದ್ಧ ಏನ್ ಕ್ರಮ ಕೈಗೊಳ್ತೀರಾ? ಅಲ್ಲಿಗೆ ನಿಮ್ಮ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ನೀವು ರಕ್ಷಣೆ ಕೊಟ್ಟು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ? ಇದು ಯಾವ ನ್ಯಾಯ? ಅಲ್ಲ, ಇಲ್ಲಿನ ಊರಿನ ಗ್ರಾಮಸ್ಥರಾದಂತ ನಮ್ಮ ಪಂಬ್ರಳ್ಳಿ ವೆಂಕಟರಾಮರೆಡ್ಡಿಯವರು ಏನು ಬೆಂಗಳೂರಿಗೆ ದೂರು ದಾಖಲು ಮಾಡಿದಾಗ ಇಲ್ಲಿನ ಮುಳಬಾಗಿಲು ತಾಲೂಕಿನ ವಲಯ ಅರಣ್ಯಾಧಿಕಾರಿಗಳು ಯಾರೋ ನಟರಾಜ್ ಅಂತೇಳಿ ಬಂದು ಮರಗಳನ್ನ ಸೀಸ್ ಮಾಡಿದ್ದಾರೆ. ಒಂದೇ ದಿನ ಅವ್ರೇನ ವ್ಯಕ್ತಿ ಏನು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಆ ವ್ಯಕ್ತಿ ಫೋನ್ ಮಾಡಿ ನಂದು ಅನ್ನೋ ಒಳಗಾಗಿ ಬಿಟ್ಬಿಟ್ಟಿದ್ದಾರೆ. ಅಲ್ಲ, ರೈತರಿಗೊಂದ್ ನ್ಯಾಯ, ನಿಮ್ಮ ಅರಣ್ಯ ಇಲಾಖೆ ಕೆಲಸ ಮಾಡೋರ್ಗೊಂದ್ ನ್ಯಾಯನಾ? ಇದು ಸಾರ್ವಜನಿಕ ಉತ್ತರ ಆಗ್ಬೇಕು. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು, ಅವ್ರ ಕೆಲಸದಿಂದ ವಜಾ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರ ಮನೆ ಮುಂದ್ಗಡೆ ಈ ಒಂದು ಏನು ಕಡಿತ ಮಾಡಿರುವ ಮರಗಳ ಸಮೇತ ನಾವು ಹೋರಾಟ ಮಾಡ್ತೀವಿ. ನಾವು ಸುಮ್ಮನೆ ಬಿಡಲ್ಲ. ನಿಮ್ಮ ಫೋನ್ ಕರೆ ಮಾಡಿದ್ರೆ ಫೋನು ಎತ್ತಲ್ಲ. ಅಲ್ಲಿಗೆ ಬಲಾಢ್ಯರಂದ್ರೆ ನಿಮ್ಮ ಇಲಾಖೆಯ ಅಧಿಕಾರಿಗಳಂದ್ರೆ ಅಷ್ಟು ಭಯನಾ, ಅಷ್ಟು ರಕ್ಷಣೆನಾ? ನಾವು ಕೇಳ್ತಾ ಇರೋದು ಅರಣ್ಯ ಇಲಾಖೆ ಇದುವರೆಗೂ ಮಾತಾಡಿದೀವಿ. ಇನ್ನು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳು ನೀವು ಸರ್ಕಾರಿ ಆಸ್ತಿಗಳನ್ನು ಉಳಿಸ್ತೀರಾ ಅಂತ ಎಂಬ ಭರವಸೆ ನಮ್ಮ ರೈತ ಸಂಘಕ್ಕಿದೆ, ಮತ್ತೆ ಏನು ಸುತ್ತಮುತ್ತಲ ಗ್ರಾಮಸ್ಥರಿಗಿದೆ. ಎಲ್ಲಿ ನೀವು ಉಳಿಸ್ತಾ ಇದ್ದೀರಾ? ಇವತ್ತು ದುಗ್ಸಂದ್ರ ಹೋಬಳಿ ಏನು ವಿ ನಾಗರಡ್ಡಿಯಲ್ಲೆಲ್ಲ ನಾವು ಕೆರೆ ಅಂಗಳದಲ್ಲೇ ಸುಮಾರು ಸರ್ವೆ ನಂಬರ್ 84 50 ಎಕರೆ ಚಿಲ್ಲರೆ ಇದೆ, 50 ಎಕರೆ 51 ಎಕರೆ ಇದೆ ಸರ್ಕಾರಿ ಗೋಮಾಳ. ಒಬ್ಬೊಬ್ಬ ಕುಟುಂಬದವನು ಸರ್ಕಾರಿ ನೌಕರರು 30 ಎಕರೆ 25 ಎಕರೆ ಹಾಕೊಂಡಿದ್ದಾರೆ. ಯಾಕೆ ಒತ್ತುವರಿ ತೆರವುಗೊಳಿಸಬಾರ್ದು? ಇಲ್ಲಿನ ಕಂದಾಯ DT ಇರ್ಬೋದು, ರಾರೆ ಇರ್ಬೋದು, ವಿಯಾದ್ ಏನ್ ಮಾಡ್ತಾ ಇದಾರೆ? ಒತ್ತುವರಿ ಆಗಿಲ್ಲ. ಇನ್ನು ಜಾನುವಾರುಗಳಿಗೆ ಮೇಯ್ಸಕ್ಕೆ ಜಾಗ ಇಲ್ಲ. ಜಾನುವಾರುಗಳಿಗೆ ಇವತ್ತೇನೋ ಆ ಸ್ವಾಭಿಮಾನ ಬದುಕನ್ನು ಕೊಟ್ರೆ ಜಾನುವಾರುಗಳು ಹಳ್ಳಿಗಳಲ್ಲಿ ಮೇಯ್ಸಕ್ ಹೋದ್ರೆ ಆ ಖಾಸಗಿಯವರು ಇವ್ರು ಒತ್ತುವರಿ ಮಾಡ್ಕೊಂಡು ಹೋಗೋದ್ರೆ ಅವ್ರ ಮೇಲೆ ಕಲ್ಲುಗಳೆತ್ಕೊಂಡು ಕೋಲುಗಳೆತ್ಕೊಂಡು ಹೊಡಿತಾರೆ. ಇನ್ನೆಲ್ಲಿ ಸ್ವಾಮಿ ಹೊಡಿಬೇಕು? ನನ್ನ ತಾಲೂಕು ದಂಡಾಧಿಕಾರಿಗಳೇ, ಉಪ ವಿಭಾಗಾಧಿಕಾರಿಗಳೇ, ಕೋಲಾರ ಜಿಲ್ಲೆಯ ಅಭಿವೃದ್ಧಿಯ ಕನಸು ಕಂಡಿರುವ ಬಡವರ ಬರ ಕೆಲಸ ನಿರ್ವಹಿಸುವಂತ ಮಾನ್ಯ ಜಿಲ್ಲಾಧಿಕಾರಿಗಳೇ, ನಾವು ಅರಣ್ಯ ಇಲಾಖೆ ಅಧಿಕಾರಿಗಳೇ, ನಾವೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಮುಳಬಾಗಿಲು ತಾಲೂಕಿನ ದುಗ್ಸಂದ್ರ ಹೋಬಳಿಯ ವಿ ನಾಗರಡ್ಡಳ್ಳಿ ಕಂದಾಯ ವೃತ್ತದ ಸರ್ವೆ ನಂಬರ್ 84, ಸರ್ವೆ ನಂಬರ್ 60, ಸರ್ವೆ ನಂಬರ್ 83ರಲ್ಲಿ ಏನೇನ್ ಸರ್ಕಾರಿ ಜಮೀನಿದೆಯಾ ಈ ಕೂಡಲೇ ಅದನ್ನು ತೊತ್ತರಿ ತೆರವುಗೊಳಿಸಲು ಒಂದು ವಿಶೇಷವಾದ ಕಂದಾಯ ಅಧಿಕಾರಿಗಳು ತಂಡ ರಚನೆ ಮಾಡ್ತಿರೋ ಇಲ್ಲ RIVಗೆ ಸೂಚನೆ ಮಾಡ್ತಿರೋ ನಮಗ್ ಗೊತ್ತಿಲ್ಲ. ನಾವು 4 ದಿನ ಗಡುವು ಕೊಡ್ತಾ ಇದೀವಿ. ಯಾಕಂದ್ರೆ 15ನೇ ತಾರೀಕು ಸಂಕ್ರಾಂತಿ ಇರೋದಕ್ಕೋಸ್ಕರ ನಡೆದಿದೆ. ಸೋಮವಾರ ಒಳಗಡೆ ಈ ಒಂದು 3 ಸರ್ವೆ ನಂಬರ್ ಅಲ್ಲಿ ಒತ್ತುವರಿ ಆಗಿರುವ 106 ಎಕರೆ ಸರ್ಕಾರಿ
ಕೆರೆ ಇರ್ಬೋದು, ಗೋಮಾಳ ಇರ್ಬೋದು, ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಿ ಅರಣ್ಯ ಇಲಾಖೆ ಅಧಿಕಾರಿಯ ಹೆಸರು ಹೇಳಿಕೊಂಡು ಅರಣ್ಯ ಅಧಿಕಾರಿಯಲ್ಲಿ ಕೆಲಸ ನಿರ್ವಹಿಸಿರುವ ಈ ವ್ಯಕ್ತಿಯೇ ಸರ್ಕಾರಿ ಭೂಮಿಯನ್ನು ಕಬಳಿಸಿರುವ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು. ಸುತ್ತಮುತ್ತಲ ಗ್ರಾಮಗಳ ಜಾನುವಾರುಗಳಿಗೆ ಇದನ್ನು ಮೀಸಲಿಡಬೇಕು. ಇಲ್ಲವಾದರೆ ಕಟ್ಟಿಗೆಗಳ ಸಮೇತ ಕೋಲಾರ ಮತ್ತು ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ 75 ತಂಬಳ್ಳಿ ಗೇಟ್ ಅನ್ನು ಜಾನುವಾರುಗಳು ಮತ್ತು ಕಟ್ಟಿಗೆ ಸಮೇತ ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುತ್ತೇವೆ ಅಂತೇಳಿ ಕಂದಾಯ ಅಧಿಕಾರಿಗಳಿಗೆ, ಅರಣ್ಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತಾರೆ.